ನಮ್ಮ MLAಗಳು MLCಗಳು ರೆಸಿಗ್ನೇಷನ್ ಕೊಡಬಾರ್ದು ದಯವಿಟ್ಟು ಅಂತ ನಾನು ಬೈರತಿ ಸುರೇಶಣ್ಣ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಈಗ ಅವರಿಗೆ ಒಂದು 15-16 ವರ್ಷದ ನೋವು ಇದಿರುತ್ತೆ. ಬಟ್ ವಿ ಆರ್ ರಿಕ್ವೆಸ್ಟಿಂಗ್, ನಮ್ಮ ಹೈಕಮಾಂಡಿಂದ ಖಂಡಿತವಾಗೂ ಅವ್ರಿಗೆ ಭರವಸೆ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಯಶಸ್ವಿ ಆಗ್ತೀವಿ. ವಿ ಆರ್ ರಿಕ್ವೆಸ್ಟಿಂಗ್ ನಾಟ್ ಟು ಸಬ್ಮಿಟ್. ಸದ್ಯದ ಸಂಧಾನ ಫಲ ಕೊಟ್ಟಿದೆ. ಸದ್ಯದ ಸಂಧಾನ ಫಲ ಕೊಟ್ಟಿದೆ. ಇಲ್ಲ, ನಾವೀಗ ರಿಕ್ವೆಸ್ಟ್ ನಾವು ಸುರೇಶಣ್ಣ ಬೆಳಗ್ಗೆ ಆ್ಯಕ್ಚುಲಿ ನಾವು ರಮೇಶ್ ಕುಮಾರ್ ಸಾಹೇಬ್ರ ಮನೇಲಿ ಸೇರಿದಾಗಲೂ ಸುರೇಶಣ್ಣ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ. ಆದರೂ ಅದು ಸಂಧಾನ ವಿಫಲ ಆಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿಗೆ ಬರ್ತಾರೆ. ನಾವೀಗ ರಿಕ್ವೆಸ್ಟ್ ಮಾಡಿದ್ದೀವಿ, ಆದರೂ MLCಗಳು ಸಬ್ಮಿಟ್ ಮಾಡಿದ್ದಾರೆ. ನಾವು ಹೊರಟ್ಟಿ ಸರ್ನ ನಾನು ಸುರೇಶಣ್ಣ ರಿಕ್ವೆಸ್ಟ್ ಮಾಡಿದ್ದೀವಿ, ದಯವಿಟ್ಟು ಅಕ್ಸೆಪ್ಟ್ ಮಾಡಿಬಿಡಿ, ಓಲ್ಡ್ ಇಟ್ ಸರ್ ಪ್ಲೀಸ್ ಅಂತ. ಸೊ ರಾಜೀನಾಮೆ ಯಾರ್ಯಾರು ಕೊಟ್ಟಿದ್ದಾರೆ? ಈಗ MLC ಅನಿಲ್ ಅಣ್ಣ ಮತ್ತು ನಜೀರ್ ಸಾಹೇಬರು ಸಬ್ಮಿಟ್ ಮಾಡಿದ್ದಾರೆ. ಬಟ್ ಇವ್ರಿಗೆ ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ವಿ ಆರ್ ರಿಕ್ವೆಸ್ಟಿಂಗ್, ನಾನು ಬೈರತಿ ಸುರೇಶಣ್ಣ, ಪೊನ್ನಣ್ಣ ಸರ್ ಎಲ್ಲ ರಿಕ್ವೆಸ್ಟ್. ಇಲ್ಲ, ನಾವೀಗ ಹೊರಟ್ಟಿ ಸರ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಸರ್ ಯಾವುದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರಿಲ್ಲ, ಸಂಜೆ 8 ಗಂಟೆವರೆಗೂ ನಮಗೆ ಟೈಮ್ ಕೊಡಿ ಅಂತ ನಾನು ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೆ. ಅವರು ಕೋಲಾರಲ್ಲಿ ರೈಟ್ ಕಮ್ಯುನಿಟಿಗೆ ಟಿಕೆಟ್ ಕೊಡಬೇಕು ಅನ್ನೋದು MLCಗಳ ವಾದ. ಈಗಲ್ಲಿ ಮತ್ತಾರಿಗೋ ಟಿಕೆಟ್ ಆಗುತ್ತೆ ಅನ್ನೋ ಒಂದು ಊಹಾಪೋಹ ಇದೆ. ಬಟ್ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿದೆ. ಬಟ್ ನಾನೊಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರೆಲ್ಲರ ಶಿಷ್ಯನಾಗಿ ನನ್ನ ಗೆಲುವಲ್ಲಿ MC ಸುಧಾಕರ್ ಸರ್ ಇವರೆಲ್ಲರ ಪಾತ್ರ ಇದೆ. ಸೊ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಸಬ್ಮಿಟ್ ಮಾಡಬೇಡಿ ಅಂತ. ಸೊ ಕಾದು ನೋಡೋಣ ಸರ್. ನನಗೆ ನಿಮ್ಮಷ್ಟೇ ಗೊತ್ತಿರೋದು ಸರ್. ಇಲ್ಲ, ಬಣ ಬಡಿದಾಟ ಅನ್ನೋದು ಏನೂ ಇಲ್ಲ. ನೋಡಿ, MC ಸುಧಾಕರ್ ಸರ್ ಅವರು ತಾತನ ಕಾಲದಿಂದ ಅವರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ಕೊತ್ತೂರು ಮಂಜಣ್ಣ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ನಜೀರ್ ಅಹಮದ್ ಸಾಹೇಬರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಅನಿಲ್ ಅಣ್ಣ ಎಲ್ಲರೂ ನಿಷ್ಠಾವಂತರು. ನೋ ಒನ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಪಾರ್ಟಿ ಸರ್. ಜಸ್ಟ್ ದೇ ಆರ್ ಎಕ್ಸ್ಪ್ರೆಸಿಂಗ್ ದರ್ ಆಂಗರ್ ಸರ್. ಈಗ ಅವ್ರಿಗೆ ಸೋರ್ಸಸ್ ಅಲ್ಲಿ ಇನ್ಫಾರ್ಮೇಷನ್, ಈಗ ನಿಮ್ಗೆ ಹೆಂಗೆ ಸೋರ್ಸಸ್ ಅಲ್ಲಿ ಇರುತ್ತೋ ಅವ್ರಿಗೂ ಆ ಇನ್ಫಾರ್ಮೇಷನ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್.